ಪ್ರತಿ ವರ್ಷ ಮಳೆಗಾಲದಲ್ಲಿ ಪ್ರವಾಹದಿಂದ ತತ್ತರಿಸುವ ರಾಮದುರ್ಗ ತಾಲೂಕಿನ 4 ಗ್ರಾಮಗಳಿಗೆ ಮಲಪ್ರಭಾ ನದಿ ನೀರು ನುಗ್ಗುವುದನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 126 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡಿತ್ತು. ಆದರೆ ಯೋಜನೆಗೆ ಭೂಮಿ ನೀಡಲು ರೈತರು ನಿರಾಕರಿಸಿದ್ದರಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಮೊದಲು ನಮಗೆ ಪರಿಹಾರ ಕೊಡಿ, ನಂತರ ಭೂಮಿ ಪಡೆಯಿರಿ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಕಾಮಗಾರಿ ಈಗ ಯಾವ ಹಂತದಲ್ಲಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ರಾಮದುರ್ಗ ತಾಲೂಕಿನ ಹಂಪಿಹೊಳಿ, ಮಾರಡಗಿ, ಗೊಣ್ಣಾಗರ ಹಾಗೂ ಹುಲಿಗೊಪ್ಪ ಗ್ರಾಮಗಳಲ್ಲಿ ಮಲಪ್ರಭಾ ನದಿ ದಂಡೆ ಮೇಲೆ ತಡೆಗೋಡೆ ನಿರ್ಮಾಣಕ್ಕೆ ರೈತರಿಂದ ಪಡೆಯುತ್ತಿರುವ ಭೂಮಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಿಲ್ಲ. ಹಾಗಾಗಿ ರೈತರು ಭೂಮಿ ನೀಡಲು ಹಿಂದೇಟು ಹಾಕುತ್ತಿರುವುದರಿಂದ ಮಹತ್ವಾಕಾಂಕ್ಷಿ ಯೋಜನೆಯೊಂದು ಹಳ್ಳ ಹಿಡಿದಿದೆ. ಮಲಪ್ರಭಾ ನದಿಯಲ್ಲಿ ಪ್ರವಾಹದಿಂದ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುತ್ತಿತ್ತು. ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸಲು 126 ಕೋಟಿ ವೆಚ್ಚದಲ್ಲಿ ನದಿ ದಂಡೆ ಮೇಲೆ ತಡೆಗೋಡೆ ನಿರ್ಮಿಸುವ ಯೋಜನೆಗೆ ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿತ್ತು. 2023ರ ಜನವರಿಯಲ್ಲಿ 9.5 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿತ್ತು. ಆದರೆ ಯೋಜನೆಗೆ ಬಳಸಿಕೊಳ್ಳುತ್ತಿರುವ ಭೂಮಿಗೆ ಸರ್ಕಾರ ಪರಿಹಾರ ಕೊಡದ್ದರಿಂದ ರೈತರು ತಕರಾರು ಎತ್ತಿದ್ದಾರೆ. ಹಾಗಾಗಿ ಕಾಮಗಾರಿ ಆರಂಭವಾಗಿ 3.5 ವರ್ಷಗಳಾದರೂ 3 ಕಿಲೋಮೀಟರ್ ತಡೆಗೋಡೆ ಮಾತ್ರ ನಿರ್ಮಾಣವಾಗಿದೆ. ನೀರಿಂದ ಮಳೆ ನೀರು ಡ್ಯಾಮಿಂದ ನೀರು ಬಿಟ್ಟುಕೊಟ್ಲೆ ಆ ನೀರು ಹೆಚ್ಚಿನ ಪ್ರಮಾಣದ ನೀರು ಬಂದಿದ್ದು ಆಗಲಿ ಅಥವಾ ಮಳೆಯಿಂದ ಬಂದಿದ್ದ ನೀರು ಈ ಕಡೆ ಭಾಗಕ್ಕೆ ಈಗಿನ ನದಿ ಪಕ್ಕದಲ್ಲಿರೋ ಭೂಮಿಗಳು ಅಥವಾ ಗ್ರಾಮಗಳಿಗೆ ನೀರು ನುಗ್ಗಿ ಅದು ತೊಂದರೆ ಆಗ್ತದೆ. ರೈತರಿಗೆ ಅವ್ರ ಬೆಳೆಗಳು ಹಾಳಾಗ್ತದೆ, ಜಾನುವಾರುಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಡೆಗೋಡೆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ಈ 9.5 ಕಿಲೋಮೀಟ್ರ್ ಉದ್ದದಲ್ಲಿ ನಾವು ಈಗ ಆಲ್ರೆಡಿ ಒಂದು ಹಂಪಿಹೊಳೆ ಮತ್ತು ಮಾರಡಗಿ ಗ್ರಾಮದ ಹತ್ರ ಒಂದು 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಅಷ್ಟು ಉದ್ದ ಕೆಲಸ ಮುಗಿಸಿದ್ದೀವಿ. ಈ ಕಡೆ ಗೊಣ್ಣಾಗರ, ಹುಲಿಗೊಪ್ಪ ಗ್ರಾಮದ ಕಡೆ ಇನ್ನೂ ಕಾಮಗಾರಿ ಉಳಿದಿದೆ. ರೈತರದ ಸಮಸ್ಯೆ ಇರೋದ್ರಿಂದ ಕಾಮಗಾರಿ ಸ್ಥಗಿತಗೊಂಡೆ ಸರ್. 9.5 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣಕ್ಕಾಗಿ 98 ಎಕರೆ ಭೂಮಿ ಅಗತ್ಯವಿತ್ತು. ಈ ಪೈಕಿ ಹಳೆ ತಡೆಗೋಡೆ ನಿರ್ಮಾಣಕ್ಕಾಗಿ 1960ರಲ್ಲಿ 40 ಎಕರೆ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇನ್ನೂ ಬೇಕಿದ್ದ 58 ಎಕರೆ ಪೈಕಿ 8 ಎಕರೆಯನ್ನ ರೈತರು ಕೊಟ್ಟಿದ್ದಾರೆ. ಪರಿಹಾರ ಕೊಡದ ಕಾರಣಕ್ಕೆ ಬಾಕಿ 50 ಎಕರೆ ಕೊಡಲು ನಿರಾಕರಿಸುತ್ತಿದ್ದಾರೆ. ಇದರಿಂದ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಈಗ ಮತ್ತೆ ಮಳೆಗಾಲ ಬಂದಿದ್ದು ನವಿಲು ತೀರ್ಥ ಜಲಾಶಯ ಭರ್ತಿಯಾಗಿ 20,000 ಕ್ಯೂಸೆಕ್ಗಿಂತ ಅಧಿಕ ಪ್ರಮಾಣದ ನೀರು ಬಿಟ್ಟರೆ 4 ಗ್ರಾಮ ಮತ್ತೆ ಪ್ರವಾಹಕ್ಕೆ ತುತ್ತಾಗುವ ಆತಂಕ ಎದುರಾಗಿದೆ. ನಮ್ದು 1 ಎಕರೆದಾಗ 10 ಗುಂಟೆ ಒಡ್ಡಿನ ಸಂಬಂಧ ಹೋಗೈತೆ ಸರ್. ಅದು ಒಡ್ಡಿಗೆ 10 ಗುಂಟೆ ಹೋಗೈತೆ ರೀ. ಮೊದಲು ಏನೈತಲ್ಲ ಬೆಳೆ ಹಾನಿ ಅಂತೇಳಿ ಗುಂಟೆಗೆ 1,700 ರೂಪಾಯಿದಂಗೆ ಕೊಟ್ರಿ. ಆಮೇಲೆ 2,000 ರೂಪಾಯಿದಂಗೆ ಹಾಕಿ ಕೊಟ್ಟಾರಿ. ನಮ್ದು JMC ಆಗಿಲ್ಲ, ಅದು ವರ್ಕ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ನಮ್ಗೆ ಅನ್ಯಾರು ಗೊತ್ತಾಗೋದಿಲ್ಲ ಅವ್ರು ರೈತರು. ಅದಕ್ಕೆ ಅವರು ಅದಾಗಿಲ್ಲ ಇದಾಗಿಲ್ಲ ಅಂತ ಹಣ ಕೊಡ್ತಾ ಇಲ್ಲ ಸರ್. ಇನ್ನೂ ಗುಂಟೆಗೆ ಇಷ್ಟು ಹಾಕಿ ಕೊಡ್ತೇವಂತ ಅದನ್ನು ಆಶ್ವಾಸನೂ ಕೊಟ್ಟಿಲ್ಲ ರೀ. ನಾವು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಜೀವನ ನಡೆಯುವಲ್ರಿ. ನಾವು ಅದಕ್ಕೆ ಇದನ್ನು ಜಮೀನು ಅವರ ತಗೊಳ್ರಿ. ನಮ್ದು ಏನು ಪರಿಹಾರ ಐತಲ್ಲ ಕೊಡಲಿ, ನಾವು ಬೇರೆ ಕಡೆ ಜಮೀನು ತೊಗೊತೀವಿ. ಯಾವುದೇ ಕಾಮಗಾರಿ ಆರಂಭಕ್ಕೂ ಮುನ್ನ ಯೋಜನೆಗೆ ಪಡೆಯುವ ಭೂಮಿಗೆ ಪರಿಹಾರ ನೀಡಬೇಕು. ಇಂತಿಷ್ಟು ಪರಿಹಾರ ಮೊತ್ತ ನಿಗದಿಪಡಿಸಬೇಕು. ಆದರೆ ಭೂಸ್ವಾಧೀನಕ್ಕೂ ಮುನ್ನವೇ ಮಲಪ್ರಭಾ ನದಿಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ. ಇನ್ನೂ ಪಡೆಯುವ ಭೂಮಿಗೆ ಪರಿಹಾರವನ್ನು ನಿಗದಿಪಡಿಸಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ರೈತರ ಪ್ರಶ್ನೆ. ಈ ತಡೆಗೋಡೆಯಿಂದ ಉಪಯೋಗಕ್ಕಿಂತಲೂ ಅನಾನುಕೂಲತೆ ಮತ್ತು ಅವಾಂತರನ ಭಾಳ ಸೃಷ್ಟಿಯಾಗೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ತಡೆಗೋಡೆ ಕಾರ್ಯ ಪ್ರಾರಂಭ ಆಗಿ ಸುಮಾರು 4 ವರ್ಷಗಳಾಗಲಿಕ್ಕೆ ಬಂತು. ಈ ಕಾಮಗಾರಿ ಇನ್ನೂ ಮುಗಿಯೋ ಹಂತದಾಗಲ್ಲ, ಇದು ಪ್ರಾರಂಭಿಕ ಹಂತದೊಳಗೆ ನಿಂತತಿ ಅಂತ ಹೇಳ್ಬೋದು. ಯಾವುದೇ ಒಂದು ಲ್ಯಾಂಡ್ ಅಕ್ವೇಷನ್ ಮಾಡಲಾರ್ದನ ಕಾಮಗಾರಿಯನ್ನು ಹೆಂಗೆ ಪ್ರಾರಂಭಿಸಿದ್ರಿ? ನೀವೆಲ್ಲ ಹಿಂಗೆ ಮಾಡಿಕೊಂಡು ರೈತರ ಫಲವತ್ತಾದ ಭೂಮಿಯನ್ನು ಈಗ ಕಬಳಿಸ್ಕೊಂಡು ನಿಂತಿದ್ದೀರಿ. ಅವರಿಗೆ ಕೊಡಬೇಕಾದ ಪರಿಹಾರವನ್ನು ನೀವು ಕೊಡವಲ್ರಿ. ಇದರ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಯಿಂದ ಇಲ್ಲಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಕೂಡ ತೊಂದರೆ ಅನುಭವಿಸ್ಬೇಕಾಗೈತಿ. ಇಲ್ಲಿರ್ತಕ್ಕಂಥ ನೀರನ್ನೇ ಯಾವ ರೀತಿಯಾಗಿ ಕಳಿಸ್ಬೇಕು ಅನ್ನೋದು ಸಹಿತ ಇರಲಾರ್ದಂಗೆ ಈ ಕಾಮಗಾರಿನ ಮಾಡಿದ್ದಾರೆ. ತಡೆಗೋಡೆ ನಿರ್ಮಿಸಲು ಭೂಮಿ ನೀಡುವಂತೆ ಅಧಿಕಾರಿಗಳು ಕೇಳುತ್ತಾರೆ, ಆದರೆ ಪರಿಹಾರ ಕೇಳಿದ್ರೆ ಸುಮ್ಮನಾಗ್ತಾರೆ. ಈ ಭಾಗದಲ್ಲಿ 1 ಎಕರೆಗೆ 35 ಲಕ್ಷ ದರ ಇದೆ. ಸರ್ಕಾರ ಅದಕ್ಕಿಂತಲೂ ಹೆಚ್ಚು ನಿಗದಿ ಮಾಡಲಿ ಎನ್ನುತ್ತಾರೆ ರೈತರು. ಈಗ ಹೊಳಿಗೆ ಒಡ್ಡ ಹೊಲ ತೊಗೊಳಕತ್ತಾರ ಸರ್ ಅವರು. ಅದ್ರದ್ದು ಬೆಳೆ ನಷ್ಟ ಏನು ಕೊಟ್ಟರು ಹೊಳ್ಳಿ ಇದನ್ನು ಹೊಲ ಒಡ್ಡ ಹಾಕಿ ಹೋಗ್ಬಿಟ್ರು. ಹೊಳ್ಳಿ ಅರ್ಧ ಭೂಮಿ ಹಾಕಿದ್ರೆ ಅರ್ಧ ಭೂಮಿ ರೊಕ್ಕ ಕೊಡು ಅಂತೇಳಿ ಸ್ಟಾಪ್ ಇಡ್ಸೀವಿ ನಾವು. ಆ ರೊಕ್ಕ ಅಷ್ಟು ಪೂರ ಕೊಟ್ಟಿಂದ
ನಮ್ದಾಗ ಹೊಲ ಅವ್ರು ಕಬ್ಜಾ ಕೊಡ್ತೀವಿ, ರೊಕ್ಕ ಕೊಡ್ಲಂತೂ ಕಬ್ಜಾ ಕೊಡೋದಿಲ್ಲ ಅವ್ರಿಗೆ, ಒಡ್ಡು ಹಾಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅವ್ರೇನು ನಾವು ಬರ್ತಾರ ಹೋಕಾರ ನಮ್ಮ ಊರನ್ನ ಮಂದಿ ಹಂಗೆ ಅವ್ರು ಬರೋದಕ್ಕೆ ಸ್ಟಾಪ್ ಹಿಡ್ಸೋಕೆ ಹೊಂಟ ಬಿಟ್ಟತ್ರಿ. ಈ ಹೊಲ ಹೋಗತ್ತಾರ ಹೊಲ ಈಗ ಹೊಳಿ ಇಷ್ಟು ಹೋಗಕ್ಕೆ ಹಾದಿಲ್ಲ ರೀ, ಬರೋಕ್ಕೂ ಹಾದಿಲ್ಲ. ನಮ್ಗೆ ಹೋಗ್ತಾನ ಹೊಲ, ಅದಕ್ಕೆ ರೊಕ್ಕನೂ ಇಲ್ಲ, ಪರಿಹಾರನೂ ಇಲ್ಲ. 12 ಗುಂಟೆ ಹೋಗತ್ತಾರೆ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಕೊಟ್ರೆ ಮುಂದೆ ವಿಚಾರ ಮಾಡಕ್ಕೆ ಬರ್ತಾರೆ. ಪರಿಹಾರದ ವಿಚಾರವಾಗಿ ರೈತರು ಮತ್ತು ಸರ್ಕಾರದ ಮಧ್ಯೆ ಉಂಟಾಗಿರುವ ಗೊಂದಲದಿಂದ ಮಹತ್ವದ ಯೋಜನೆ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿದೆ. ಸಮಸ್ಯೆ ಯಾವಾಗ ಬಗೆಹರಿಯುತ್ತದೋ, ಕಾಮಗಾರಿ ಯಾವಾಗ ಮುಗಿಯುತ್ತದೋ ಎಂಬುದನ್ನು ಕಾದು ನೋಡಬೇಕಿದೆ.